ವಿಮಾನದ ವಿವರ ಈಗ ಸದ್ಯ ಗೊತ್ತಾಗ್ತಿದೆ. ಇನ್ನು ನಿರ್ಮಾಣವಾಗಿದ್ದಂತ 2013ರಲ್ಲಿ ಇದು ನಿರ್ಮಾಣ ಆಗಿರೋದು. ಎಂಜಿನ್ ಮಾಡೆಲ್ GEnx 1B64 ಅನ್ನೋದು ಗೊತ್ತಾಗ್ತಿದೆ. ಮ್ಯಾನುಫ್ಯಾಕ್ಚರ್ ಸೀರಿಯಲ್ ನಂಬರ್ ಅನ್ನ ನೋಡ್ತಾ ಹೋಗೋದಾದ್ರೆ 3627 ಜೊತೆಲಿ ಮುಂಭಾಗಿರುವಂತಹ ನಂಬರ್ ಇದು. ಬೋಯಿಂಗ್ 737-8 ಇರುವಂತದ್ದು. ಇದು ಮಾಲೀಕತ್ವವನ್ನ ಹೊಂದಿರುವಂತದ್ದು ಏರ್ ಇಂಡಿಯಾ ಸಂಸ್ಥೆಗೆ ಸೇರಿದಂತ ವಿಮಾನ ಇದು. ಬೆಳಿಗ್ಗೆ 9:49ಕ್ಕೆ ವಿಮಾನ ಪರಿಶೀಲನೆ ಆಗಿತ್ತು ಹೊರಡೋಕ್ಕೂ ಮುನ್ನ. ಮಧ್ಯಾಹ್ನ 1:38 ಸಂಪರ್ಕ ಕಟ್ ಆಗಿದೆ. ದುರಂತಕ್ಕೂ ಮುನ್ನ ಪತನದ ವೇಳೆ 625 ಮೀಟರ್ ಎತ್ತರದಲ್ಲಿ ಹಾರಾಟ ಆಗ್ತಿತ್ತು ಅಷ್ಟೇ. ಟೇಕ್ ಆಫ್ ಆಗಿ ಒಂದೇ ಒಂದು ನಿಮಿಷಕ್ಕೂ ಮುನ್ನವೇ ಪತನ ಆಗಿದೆ. ಸದ್ಯ ಒಂದಿಷ್ಟು ವಿವರಗಳು ಸಿಗ್ತಾ ಇದೆ ವಿಮಾನದ ಬಗ್ಗೆ. ಅದರ ಸೀರಿಯಲ್ ನಂಬರ್ ಯಾವಾಗ ನಿರ್ಮಾಣ ಆಗಿತ್ತು ಅಂತಂದ್ರೆ 2013ರಲ್ಲಿ ನಿರ್ಮಾಣ ಆಗಿರುವಂತ ವಿಮಾನ ಇದು. ಅದರ ಎಂಜಿನ್ ಮಾಡೆಲ್ ಗಮನಿಸ್ತಾ ಇದ್ದೀವಿ, GEnx 1B64 ಅನ್ನೋದಾಗಿ. ಅದರ ಮ್ಯಾನುಫ್ಯಾಕ್ಚರ್ ಸೀರಿಯಲ್ ನಂಬರ್ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ ಇದು. ಸೊ ನದಿಯ ಬೋಯಿಂಗ್ 378 ಈ ವಿಮಾನ ಏನಿದೆಯಲ್ಲ, ಇದರ ಮಾಲೀಕತ್ವವನ್ನು ಹೊಂದ್ಕೊಂಡಿರೋದು ಏರ್ ಇಂಡಿಯಾ. 2020ರಲ್ಲಿ 2010ರ ಮಹಾ ದುರಂತಗಳನ್ನು ನೋಡ್ತಾ ಇದ್ರೆ ಏರ್ ಇಂಡಿಯಾನೇ ದುರಂತಕ್ಕೀಡಾಗಿರೋದು. ಇವತ್ತು ಬೆಳಿಗ್ಗೆನೆ ಹೊರಡೋಕ್ಕೂ ಮುನ್ನ 1:38 ಮಧ್ಯಾಹ್ನ ಸಂಪರ್ಕವನ್ನು ಕಡಿತಗೊಳ್ಳುತ್ತೆ. ಬೆಳಿಗ್ಗೆನೆ ಪರಿಶೀಲನೆ ಆಗಿರುತ್ತೆ. ಟೇಕ್ ಆಫ್ ಆಗೋದಕ್ಕೂ ಮುನ್ನ ಎಲ್ಲ ರೀತಿಯಾಗಿ ಎಂಜಿನ್ ಪರಿಶೀಲನೆ ಮಾಡ್ತಾರೆ. ಒಳಭಾಗ ಹೊರಭಾಗ ಏನೇನು ಆಗಬೇಕು ಟೆಕ್ನಿಕಾಲಿಟೀಸ್ಗಳನ್ನ ಚೆಕ್ ಮಾಡೋ ಕೆಲಸ ಆಗುತ್ತೆ. ಬಟ್ ಆದರೂ ಕೂಡ ಇನ್ನೇನು ರನ್ವೇಯಲ್ಲೇ ಟೇಕ್ ಆಫ್ ಆಗ್ತಿದ್ದಂತೆ ಕೆಲವು ನಿಮಿಷಗಳಲ್ಲಿ ನೇರ ಅದರ ಕೊನೆ ಕ್ಷಣದ ದೃಶ್ಯ ನೋಡ್ತಾ ಇದ್ದೀವಿ. ಟೇಕ್ ಆಫ್ ಆಗ್ತಿದ್ದಂತೆ ದಿಢೀರಂತ ಬೆಂಕಿ ಕಾಣಿಸ್ಕೊಡುತ್ತೆ. ದಿಢೀರಂತ ಕೆಳಗೆ ಬಿದ್ದು ಮಹಾ ದುರಂತಕ್ಕೆ ಸಾಕ್ಷಿ ಆಗಿದೆ. ಇನ್ನು ವಿಮಾನ ಪತನದಲ್ಲಿ MBBS ವಿದ್ಯಾರ್ಥಿಗಳ ಸಾವಿನ ಶಂಕೆ ಗೊತ್ತಾಗ್ತಿದೆ. BG ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆಗಿರೋದು. ಕೆಲ ವಿದ್ಯಾರ್ಥಿಗಳು ಸಾವನ್ನಪ್ಪಿರೋದು, ಇನ್ನು ಹಲವರಿಗೆ ಗಾಯ ಆಗಿರುವಂತ ಮಾಹಿತಿ ಸಿಗ್ತಾ ಇದೆ. ಗಾಯಗೊಂಡಂತ ವಿದ್ಯಾರ್ಥಿಗಳನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತಿದೆ. ವಿಮಾನ ಪತನದಲ್ಲಿ MBBS ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂತ ಶಂಕೆ. ಯಾಕಂದ್ರೆ BG ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ನೇರವಾಗಿ ಟೇಕ್ ಆಫ್ ಆಗ್ತಿದ್ದಂತೆ ಅಲ್ಲೇನೆ ಹತ್ತಿರದಲ್ಲೇ ಇದ್ದಂತಹ ಈ ಹಾಸ್ಟೆಲ್ ಮೇಲೆ ಬಂದು ಪತನ ಆಗಿರೋದು. ವಿಮಾನದ ಅರ್ಧ ಭಾಗ ಕೂಡ ಅದ್ರ ಮೇಲಿದೆ. ಅಲ್ಲೇ ದೊಡ್ಡಾದಂತಹ ಹೊಗೆ ಕಾಣಿಸ್ಕೊಳ್ಳುತ್ತೆ, ಬೆಂಕಿ ಆವರಿಸ್ಕೊಳ್ಳುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ MBBS ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಎನ್ನುವಂತ ವಿಚಾರ. ಯಾಕಂದ್ರೆ BG ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಅದು. ಆ ನಿಟ್ಟಿನಲ್ಲಿ ಅಲ್ಲಿರುವಂತವರು ಹಾಸ್ಟೆಲ್ ಇದ್ದಂತ ವಿದ್ಯಾರ್ಥಿಗಳು MBBS ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಾಸ್ಟೆಲ್ MBBS ವಿದ್ಯಾರ್ಥಿಗಳು ತಂಗುವಂತಹ ಹಾಸ್ಟೆಲ್ ಇದು. ಆ ಹಾಸ್ಟೆಲ್ನ ಕಟ್ಟಡಕ್ಕೆ ಡೈರೆಕ್ಟ್ ಆಗಿ ಕ್ರ್ಯಾಶ್ ಆಗಿದೆ ಈ ವಿಮಾನ. ಕ್ರ್ಯಾಶ್ ಆಗ್ತಾ ಇದ್ದ ಹಾಗೆ ಬೆಂಕಿಯ ಜ್ವಾಲೆಯಲ್ಲಿ ಕಪ್ಪು ದಟ್ಟವಾದಂತಹ ಹೊಗೆ ಆವರಿಸಿತು. ಆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿದ್ರು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಹಾಗಾದರೆ ಆ ಹಾಸ್ಟೆಲ್ನಲ್ಲಿ ಇದ್ದಂತಹ ಎಷ್ಟು ವಿದ್ಯಾರ್ಥಿಗಳು, ಅವರ ಪರಿಸ್ಥಿತಿ ಯಾವ ರೀತಿ ಇದೆ, ನಿಜಕ್ಕೂ ಕೂಡ ಈ ಒಂದು ದುರ್ಘಟನೆಯಲ್ಲಿ ಹಾಸ್ಟೆಲ್ನಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರಾ ಮತ್ತು ಗಾಯಾಳುಗಳಾಗಿದ್ದಾರಾ ಅನ್ನೋದರ ಬಗ್ಗೆನೂ ಕೂಡ ಮಾಹಿತಿ ಬರಬೇಕಾಗಿದೆ. ಯಾಕೆ ಅಂತಂದರೆ ಈ ಒಂದು ಹಾಸ್ಟೆಲ್ನ ಮೇಲ್ಭಾಗದಲ್ಲಿ ವಿಮಾನದ ಅರ್ಧ ಭಾಗ ಹಾಗೆ ನಿಂತಿದೆ. ಅದರ ಒಂದು ದೃಶ್ಯಗಳನ್ನು ಕೂಡ ನಾವು ನೋಡಬಹುದು. ದಟ್ಟ ಹೊಗೆ ಉಸಿರಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಂತಹ ಹೊಗೆಯ ಅಡಿಯಲ್ಲಿ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಇದ್ರ ಹಾಗಾದರೆ ಅವ್ರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಈಗಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಸೊ ಈ ಒಂದು ಏರ್ ಇಂಡಿಯಾದ ಬೋಯಿಂಗ್ ವಿಮಾನ ಏನಿದೆ, ಇದರ ಒಂದು ಆಪರೇಷನಲ್ ಪ್ರೊಸೀಜರ್ಸ್ ಬಗ್ಗೆ ಕೂಡ ಬಹಳಷ್ಟು ಅಪಸ್ವರಗಳು ಇದ್ದವು. ಅಮೇರಿಕಾ ಏರ್ ಇಂಡಿಯಾದ ಈ ಒಂದು ವಿಮಾನಗಳು ಮತ್ತು ಅದರ ಸೇಫ್ಟಿ, ಅದರ ಮೇಂಟೆನೆನ್ಸ್ ಮತ್ತು ಆಪರೇಷನಲ್ ಪ್ರೊಸೀಜರ್ಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇತ್ತು. ಈ ಮಧ್ಯೆ ಈ ಒಂದು ದುರ್ಘಟನೆ ಸಂಭವಿಸಿದೆ. ಇನ್ನು ಗುಜರಾತ್ CM ವಿಜಯ್ ರೂಪಾನಿ ಅವರು ಟಿಕೆಟ್ ಬುಕ್ ಮಾಡಿರೋದು ಮತ್ತು ಲಿಸ್ಟಲ್ಲಿ ಅವರ ಹೆಸರು ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ. ನಾನು ಗಮನಿಸ್ತಾ ಇದ್ದೆ ಯಾರ್ಯಾರು ಪ್ರಯಾಣಿಕರು